ತಾಲೂಕು ತೊರೆಚಾಕನಹಳ್ಳಿ ಗ್ರಾಮದಲ್ಲಿ ಭಾರತೀನಗರ ಇನ್ನರ್ವಿಲ್ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ಸುಗ್ಗಿ ಸಂಭ್ರಮ ಸಮಾರಂಭದ ಕಾರ್ಯಕ್ರಮವನ್ನು ಜಾನಪದ ಜನಿಯರ ಬಳಗದ ಅಧ್ಯಕ್ಷೆ ಡಾಕ್ಟರ್ ಮಂಗಳ ಅವರು ಉದ್ಘಾಟಿಸಿದರು. ನಂತರ ಜಾನಪದ ಜನಿಯರ ಬಳಗದ ಅಧ್ಯಕ್ಷೆ ಡಾಕ್ಟರ್ ಮಂಗಳ ಅವರು ಮಾತನಾಡಿ, ಗ್ರಾಮೀಣ ಪ್ರದೇಶದ ಹಿಂದಿನ ಮಹಿಳೆಯರೇ ಸಂಸ್ಕೃತಿಯನ್ನು ಹುಟ್ಟುಹಾಕಿರುವುದು. ಅಂತಹ ಸಂಸ್ಕೃತಿಯನ್ನು ಪ್ರಸ್ತುತ ದಿನದಲ್ಲಿ ನಾವು ಹಾಳು ಮಾಡಬಾರದು. ಹಬ್ಬಗಳ ಸಂಸ್ಕೃತಿ ಉಳಿಯಬೇಕಾದರೆ ಅದು ಮಹಿಳೆಯರಿಂದ ಮಾತ್ರ ಸಾಧ್ಯ. ಹಬ್ಬಗಳನ್ನು ತೋರಿಕೆಗಾಗಿ ಆಚರಣೆ ಮಾಡುವುದನ್ನು ಬಿಟ್ಟು ಸಂಸ್ಕಾರ ಸಂಸ್ಕೃತಿ ಉಳಿವಿಗಾಗಿ ಆಚರಣೆ ಮಾಡಬೇಕು ಮತ್ತು ನಮ್ಮ ಜನಪದ ಸಂಸ್ಕೃತಿ ಉಳಿಸಬೇಕೆಂದರು. ಇನ್ನು ಭಾರತೀನಗರ ಇನ್ನರ್ವಿಲ್ ಕ್ಲಬ್ನ ಹಿರಿಯ ಮಾಜಿ ಅಧ್ಯಕ್ಷೆ ಲಕ್ಷ್ಮೀ ಮಂಜುಳಾ ಬೋರೇಗೌಡ ಅವರು ರಾಶಿ ಪೂಜೆಗೆ ಚಾಲನೆ ನೀಡಿ ಮಾತನಾಡಿ, ಹಿರಿಯರು ಹಾಕಿಕೊಟ್ಟ ಸಂಪ್ರದಾಯಗಳನ್ನು ನಾವು ಪಾಲಿಸಬೇಕು. ಹಾಗೆಯೇ ದೇಶಿ ಉಡುಪು, ದೇಶಿ ಆಹಾರ ಮರುಹುಟ್ಟಿಸಬೇಕೆಂದರು. ಇನ್ನು ಮಕ್ಕಳಲ್ಲಿ ಸಂಸ್ಕಾರ ಸಂಸ್ಕೃತಿಯನ್ನು ಬೆಳೆಸಬೇಕೆಂಬ ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. ಈ ವೇಳೆ ರಂಗಭೂಮಿ ಕಲಾವಿದೆ ತೊರೆಚಾಕನಹಳ್ಳಿ ರಮ್ಯಾ ಶಂಕರೇಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಹಾಗೆಯೇ ಕಾರ್ಯಕ್ರಮಕ್ಕೂ ಮೊದಲು ನವಧಾನ್ಯಗಳಾದ ಭತ್ತ, ರಾಗಿ ಸೇರಿದಂತೆ ದ್ವಿದಳ ಧಾನ್ಯ, ಮಡಿಕೆ, ಕುಡಿಕೆ, ಇಬ್ಬಳಿಗೆ, ಕಬ್ಬಿನ ಜಲ್ಲೆ, ಬೇಸಾಯದ ಉಪಕರಣಗಳನ್ನು ಇಟ್ಟು ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಇನ್ನರ್ವಿಲ್ ಸಂಸ್ಥೆ ಅಧ್ಯಕ್ಷೆ ಧರಣಿ ಪುಟ್ಟೇಗೌಡ, ಕಾರ್ಯದರ್ಶಿ ಸವಿತಾ ಚಂದ್ರೇಶ್, ಜಾನಪದ ಜನಿಯರು ಬಳಗದ ನಿರ್ದೇಶಕರಾದ ಹಾಗೂ ನಿವೃತ್ತ ಪ್ರಾಧ್ಯಾಪಕಿ ಪ್ರೊಫೆಸರ್ ಶ್ರೀಲತಾ, ಜಾನಪದ ಜನಿಯರು ಬಳಗದ ನಿರ್ದೇಶಕಿ ಹಾಗೂ ಪ್ರಾಂಶುಪಾಲರಾದ ಡಾಕ್ಟರ್ ಅನಸೂಯ ಹೊಂಬಾಳೆ ಸೇರಿದಂತೆ ಇನ್ನರ್ವಿಲ್ ಕ್ಲಬ್ನ ಸದಸ್ಯರಾದ ಜಯಮ್ಮ ಲಕ್ಷ್ಮಣ್, ಜಯಲಕ್ಷ್ಮಿ ವೆಂಕಟೇಗೌಡ, ಸೌಭಾಗ್ಯ ಸಿದ್ಲಿಂಗು, ನೀಲಮ್ಮ, ಜಯಲಕ್ಷ್ಮಿ ಪುಟ್ಟಸ್ವಾಮಿ, ಪಿಡಿಒ ಸುಧಾ ಪುಟ್ಟರತ್ನ, ಅನುಪಮ ಸತೀಶ್, ನಂದಾ, ಸುಧಾ, ನಿರ್ಮಲಾ, ಪುಟ್ಟಮ್ಮ, ಭಾಗ್ಯಮ್ಮ, ತಾರಾ, ಭೀಮೇಶ್, ಕರಡಕೆರೆ ವಸಂತಮ್ಮ, ಸುರೇಖಾ, ರಶ್ಮಿ, ಕೆಟಿ ತಾರಾ, ಕೆಪಿ ದಿವ್ಯಾ ಸೇರಿದಂತೆ ಹಲವರಿದ್ದರು. ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಇನ್ನುಳಿದಂತಹ ಅಕ್ಕ ತಂಗಿಯರಿಗೂ ಇನ್ನೂ ಒಂದು ಅಭಿಲಾಷೆಯಿಂದ ನಮ್ಮ ಬಳಗಕ್ಕೆ ಸೇರ್ಕೊಡಿ ಎನ್ನುವಂತ ಆಹ್ವಾನವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡಿದಂತಹ ಮಹಿಳೆಯರನ್ನೇ ಗುರುತಿಸಿ, ಈಗ ಆಲ್ರೆಡಿ 6 ಜನರನ್ನ ಗುರುತಿಸಿದೆ. ಕಳೆದ ಬಾರಿ ಮಾತ್ರ ಹೀಗೆ ರಂಗಕಲಾವಿದೆಯನ್ನು ಕೂಡ ಗೌರವಿಸುವಂತಹ ಒಂದು ಸೌಭಾಗ್ಯ ನಮಗೂ ಕೂಡ ಸಿಕ್ತು. ಹಾಗಾಗಿ 6 ಜನರನ್ನ ಈಗ ಇಲ್ಲಿವರೆಗೆ ನಾವು ನಾಟಕವನ್ನು ಪ್ರದರ್ಶಿಸಬೇಕು ಅಂತ ಹೇಳಿದ್ರು. ಆಗ ನಾವು ಎಲ್ಲ ಒಂದ್ ಕಡೆ ಹೌದು ನಾವು ತಿಳುವಳಿಕೆಯಿಂದ ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂದ್ಬಿಟ್ಟು ಒಂದು ದೊಡ್ಡಿನಲ್ಲಿ ಒಂದು ಮಹಿಳಾ ಕಲಾವಿದೆಯರು ಎಂಬ ಒಂದು ಸಂಘವನ್ನು ಕಟ್ಟಿ ನಾಟಕವನ್ನ ಮೊದಲಿಗೆ ದೊಡ್ಡ ಭಾಗದಲ್ಲೇ ಮಾಡ್ತಾರೆ.